ಎಲ್ರಿಗೂ ನಮಸ್ಕಾರ. ಶ್ರಾವಣ ವಚನ ವಾಚನ ಸರಣಿಯ 6ನೇ ದಿನಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ನಾವೆಲ್ಲ ಬಹಳಷ್ಟು ಜನ ಹೆಣ್ಮಕ್ಳು ಏನು ಮಾಡ್ತೀವಿ ಅಂತಂದ್ರೆ ಚಲೋ ಇದ್ದ ಗಂಡನಿಗೂ ಕಳ್ಳತನ ಮಾಡ್ಲಿಕ್ಕೆ ಹಚ್ತೀವಿ. ಆದ್ರೆ ಕಳ್ಳನಾಗಿದ್ದ ಗಂಡನನ್ನು ಶರಣನನ್ನಾಗಿಸಿದ ಅಪರೂಪದ ಶರಣೆಯ ಬದುಕನ್ನು, ಆಕೆಯ ಒಂದು ವಚನವನ್ನು ಕೇಳಿ ಒಂದಿಷ್ಟು ವಿಷಯಗಳನ್ನು ಕಲಿಯೋಣಂತ್ರಿ. ಹೌದು, ಯಾರದು ಅಂತಂದ್ರೆ ಉರಿಲಿಂಗ ಪೆದ್ದಿ. ಉರಿಲಿಂಗ ಪೆದ್ದಿ ಒಬ್ಬ ಕಳ್ಳನಾಗಿದ್ದ. ಬಸವಾದಿ ಶರಣರ ಸಂಪರ್ಕಕ್ಕೆ ಬಂದು ಆತ ಒಬ್ಬ ಶರಣನಾದ. ಆತನ ಮಡದಿಯೇ ಕಾಳವ್ವೆ. ಕಾಳವ್ವೆ ಕಾಯಕ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು, ಯಾರು ಭಕ್ತರು, ಯಾವುದು ಕಾಯಕ ಅನ್ನೋದನ್ನು ಭಾಳ ಸರಳವಾಗಿ ಹೇಳ್ತಾಳೆ ತನ್ನ ಈ ವಚನದೊಳಗೆ. ವಚನ ಹಿಂಗದ ಕೇಳ್ರಿ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಉರಿಲಿಂಗ ಪೆದ್ದಿಗಳ ರಸನಲ್ಲಿ ಸದರವಲ್ಲ ಕಾಣವ್ವ. ಎಷ್ಟು ಚಂದ ಬರ್ದಾಳಲ್ರಿ. 800 ವರ್ಷದ ಹಿಂದೆ ಬರೆದಂಥ ವಚನ ಇವತ್ತಿಗೂ ಪ್ರಸ್ತುತ ಅನ್ನಿಸ್ತವ. ಇದೇ ವಚನ ಸಾಹಿತ್ಯಕ್ಕಿರುವ ತಾಕತ್ತು. ಯಾರು ಭಕ್ತರು? ಎಲ್ಲ ಕೆಲಸ ಬಿಟ್ಟು ಬರೇ ದೇವ್ರ ಮುಂದೆ ಗಂಟಿ ಹೊಡ್ಕೊತ ಧೂಪ ಬೆಳ್ಕೊಂತಿದ್ರೆ ಅವರು ಭಕ್ತರಾಗೋದಿಲ್ಲ. ಯಾರು ಭಕ್ತರು ಅಂತಂದ್ರೆ ಕೃತ್ಯ ಕಾಯಕ ಯಾರಿಗೆ ಇರ್ತದ ಅಂಥವ್ರು ಮಾತ್ರ ಭಕ್ತರು. ಕಾಯಕ ಇಲ್ಲ ಅಂದ್ರೆ ಅವ್ರು ಭಕ್ತರಾಗೋದಿಲ್ಲ. ಇನ್ನು ಕಾಯಕ ಅಂದರೆ ಏನು? ಅದು ಭಾಳ ಮುಖ್ಯ ಅದ್ರಿ. ನನ್ನ ಕಾಯಕನೇ ಭಾರಿ, ನನ್ನ ಕಾಯಕನೇ ಮಂದಿಗೆ ಮುಂದೆ ಕುಂಡ್ರಿಸ್ಕೊಂಡು ಅವ್ರ ಭವಿಷ್ಯ ಹೇಳೋದು. ಅಂಥವು ಕಾಯಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಯಕ ಅಂದ್ರೆ ಸತ್ಯ ಶುದ್ಧವಾಗಿರಬೇಕು, ಅದು ಮಾತ್ರ ಕಾಯಕ ಆಗ್ತದೆ. ಸತ್ಯತೆ ಇಲ್ಲ, ಶುದ್ಧತೆ ಇಲ್ಲ ಅಂತಂದ್ರೆ ಅದು ಕಾಯಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಸೆ ಎಂಬುದು ಭವದ ಬೀಜ. ಇವತ್ತಿದು ಬೇಕನ್ನಿಸ್ತದ, ನಾಳೆ ಇನ್ನೊಂದು ಬೇಕನ್ನಿಸ್ತದ, ಇನ್ನೊಂದು ಸಿಕ್ಕಾಗ ಮತ್ತೊಂದು ಬೇಕನ್ನಿಸ್ತದ. ಭವ ಬಂಧನದೊಳಗೆ ನಮ್ಮನ್ನು ಸಿಲುಕಿಸಿ ಬಿಡ್ತದ. ನಮಗೆ ಮುಕ್ತಿ ಅನ್ನೋದೇ ಸಿಗುವುದಿಲ್ಲ. ಕೊನೆ ತನಕ ನಾವು ಆಸ್ಬುರಕರಾಗೇ ಸಾಯ್ತೀವಿ. ಬದುಕನ್ನು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿರಾಸೆ ಎಂಬುದು ನಿತ್ಯ ಮುಕ್ತಿ. ನಿರಾಸೆ ಅಂದರೆ ನಮಗೆ ಯಾವುದೂ ಆಸೆಗಳೇ ಇರಬಾರ್ದು ಅಂತಲ್ಲ. ನಮ್ಮ ಸತ್ಯಶುದ್ಧ ಕಾಯಕದಿಂದ ಬಂದ ಹಣದೊಳಗೆ ನಮ್ಮ ಬೇಡಿಕೆಗಳನ್ನು, ನಮಗೆ ಬೇಕಾದಂತಹ ವಸ್ತುಗಳನ್ನು ನಾವು ಖರೀದಿಸಿಕೊಂಡು ನಮಗೆ ಬೇಕಾದಂಥ ಬದುಕನ್ನು ಕಟ್ಟಿಕೊಂಡು ಮಿಕ್ಕಿದ್ದನ್ನು ದಾಸೋಹಕ್ಕೆ ವ್ಯಯಿಸುವಷ್ಟು ದುಡಿಮೆ ಮಾಡುವಷ್ಟು ಆಸೆ ನಮಗಿರಬೇಕು. ದುರಾಸೆ ಇರಬಾರ್ದು. ನಾವು ಯಾವಾಗ ದುರಾಸೆಯನ್ನು ಬಿಟ್ಟು ನಿರಾಸೆಯನ್ನು ಹೊಂದುತ್ತೀವಿ ಆವಾಗ ಮಾತ್ರ ನಮಗೆ ಮುಕ್ತಿ ಸಿಗ್ತದೆ. ಸಾಕಂದವನೇ ಸಾವುಕಾರ ಅಂತ ಹೇಳ್ತಾರಲ್ಲ, ಹಂಗೆ. ಉರಿಲಿಂಗ ಪೆದ್ದಿಗಳ ರಸನಲ್ಲಿ ಸದರವಲ್ಲ ಕಾಣವ್ವ. ನಾವು ದೇವ್ರ ಜೊತೆ ಸಲಗಿ ಮಾಡಕ್ಕೆ ಹೋಗಬಾರ್ದು. ನಾವು ಮಾಡೋ ಕೆಲಸ ಸತ್ಯತೆಯಿಂದ ಕೂಡಿರಬೇಕು, ಶುದ್ಧವಾಗಿರಬೇಕು. ನಮಗೆ ಕಾಯಕ ಕೃತ್ಯ ಇದ್ದಾಗ ಮಾತ್ರ ನಾವು ಭಕ್ತರಾಗ್ಲಿಕ್ಕೆ ಸಾಧ್ಯ. ನಾವು ಪೂಜೆ ಮಾಡಿದ್ರೆ, 108 ದೇವರುಗಳಿಗೆ ಹೋಗಿ ಬಂದ್ರೆ, ಹರಕೆ ಹೊತ್ಕೊಂಡ್ರೆ ನಾವು ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಖರೆ ಅದ ಅಲ್ರಿ. ನಾಳಿನ ದಿನ ಇನ್ನೊಂದು ಚಂದದ ವಚನದೊಟ್ಟಿಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಈ ವಚನ ಪಯಣದೊಳಗೆ ನೀವು ನಮ್ಮ ಜೊತೆ ಆಗಲು ಸ್ಟೋರೀಸ್ ವಿತ್ ಸುಕೃತ ಅಮರೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇಂಥ ವಚನಗಳನ್ನು ಪಸರಿಸುವುದು ನಮ್ಮ ಕೆಲಸ. ಅದಕ್ಕಾಗಿ ವಿಡಿಯೋವನ್ನು ಶೇರ್ ಮಾಡೋದು ಮರಿಬೇಡ್ರಿ. ಶರಣು ಶರಣಾರ್ಥಿ.